ಎಲ್ರಿಗೂ ನಮಸ್ಕಾರ. ನಾಳೆ 16ನೇ ತಾರೀಕು ಶನಿವಾರ ಶ್ರೀಕೃಷ್ಣ ಜನ್ಮಾಷ್ಟಮಿ ಬರ್ತಾ ಇದೆ. ನಾಳೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚರಣೆ ಮಾಡಿ ಉಪವಾಸ ಮಾಡೋದ್ರಿಂದ 24 ಏಕಾದಶಿ ವ್ರತಾಚರಣೆ ಮಾಡಿದ್ರೆ ಬರುವಂಥ ಪುಣ್ಯ ನಾಳೆ ಕೃಷ್ಣ ಜನ್ಮಾಷ್ಟಮಿ ಆಚರಣೆಯಿಂದ ನಮಗೆ ಬರುತ್ತೆ. ಸಾಧ್ಯ ಆದಷ್ಟು ನಿರ್ಜಲ ಏಕಾದಶಿ ಮಾಡಿ. ಆರೋಗ್ಯ ಸಮಸ್ಯೆ ಇರೋವಂಥವ್ರು ಉಪವಾಸ ಮಾಡೋಕ್ಕೆ ಹೋಗಬೇಡಿ. ಪೂರ್ತಿ ದಿನ ನಿರಾಹಾರ ಉಪವಾಸ ಮಾಡೋಕ್ಕಾಗಲ್ಲ ಅನ್ನೋವಂಥವ್ರು ಹಾಲು ಹಣ್ಣನ್ನು ತಗೊಂಡು ಕೃಷ್ಣನಾಮ ಸ್ಮರಣೆ ಮಾಡ್ತಾ ಉಪವಾಸ ಮಾಡ್ಬೋದು. ಭಾನುವಾರ ಬೆಳಿಗ್ಗೆ ನೀವು ಪಾರಣೆ ಮಾಡ್ಕೋಬಹುದು 6 ಗಂಟೆ ನಂತರ. ಏಕಾದಶಿ ಹೇಗೆ ಮಾಡ್ತಿರೋ ಹಾಗೇನೆ ನಾಳೆ ಪೂರ್ತಿ ದಿನ ಉಪವಾಸ ವ್ರತಾಚರಣೆ ಮಾಡಿ. ಹಾಗೆ ಶ್ರೀಕೃಷ್ಣನ ಪೂಜೆ ಮಾಡೋ ಅಂಥವ್ರು ನಾಳೆ ನೀವು ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡ್ಬೋದು. ಅದಾದ ನಂತರ ಸಂಜೆ 5ರಿಂದ 6:45ವರೆಗೂ ಪೂಜೆ ಮಾಡ್ಕೋಬಹುದು. ರಾತ್ರಿ 8:22ರಿಂದ ಮಧ್ಯರಾತ್ರಿ 12 ಗಂಟೆವರೆಗೂ ಪೂಜೆ ಮಾಡ್ಕೋಬಹುದು. ಈ ಸಮಯ ತುಂಬಾನೇ ಒಳ್ಳೆ ಸಮಯ. ಕೃತಿಕಾ ಹಾಗೆ ರೋಹಿಣಿ ನಕ್ಷತ್ರ ಇರುತ್ತೆ. ಅದು ಕೃಷ್ಣನ್ಗೆ ಪ್ರಿಯವಾಗಿರುವಂತ ತುಳಸಿಯಿಂದ ಅರ್ಚನೆ ಮಾಡಿ. ಕೃಷ್ಣನ್ಗೆ ಪ್ರಿಯವಾಗಿರುವಂತ ನೈವೇದ್ಯ ಚಕ್ಲಿ, ಕರ್ಜಿಕಾಯಿ, ರವೆ ಉಂಡೆ, ಹಾಲು, ತುಪ್ಪ, ಬೆಣ್ಣೆ, ಮೊಸರು ಇದೆಲ್ಲ ಇಟ್ಟು ನೈವೇದ್ಯ ಮಾಡಿ ಹಾಲು, ತುಪ್ಪ, ಬೆಣ್ಣೆಯಿಂದ ಕೃಷ್ಣನ್ಗೆ ಅಭಿಷೇಕ ಮಾಡಿ ಅರ್ಚನೆ ಮಾಡಿ. ಕೃಷ್ಣನ ಪೂಜೆ ಮಾಡೋವಂಥವ್ರು ರಾತ್ರಿ 12 ಗಂಟೆ ಸಮಯದಲ್ಲಿ ಎದ್ದಿರಿ. ಕೃಷ್ಣ ಹುಟ್ಟುವಂಥ ಸಮಯದಲ್ಲಿ ನಾವು ಮಲ್ಗೋದು ಅಷ್ಟೊಂದು ಒಳ್ಳೇದಲ್ಲ. ಹಾಗೆ ಒಂದು ಬಟ್ಲಲ್ಲಿ ಬೆಣ್ಣೆನ ಇಟ್ಟು ಅದರಲ್ಲಿ ಪುಟ್ಟು ಬಾಲಕೃಷ್ಣನ ಇಟ್ಟು ದಾನ ಮಾಡೋದ್ರಿಂದ ಮಕ್ಕಳಾಗದೆ ಇರೋರಿಗೆ ಮಕ್ಕಳಾಗುತ್ತೆ, ವಂಶಾಭಿವೃದ್ಧಿ ಕೂಡ ಆಗುತ್ತೆ. ಕೆಲ್ಸಕ್ಕೆ ಹೋಗುವಂಥವ್ರು ಮನೆಯಲ್ಲಿ ಪೂಜೆ ಮಾಡೋಕ್ಕಾಗಲ್ಲ ಅನ್ನೋ ಅಂಥವ್ರು ಕೃಷ್ಣನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ, ಕೃಷ್ಣನಾಮ ಸ್ಮರಣೆ ಮಾಡಿ. ಸಾಧ್ಯ ಆದಷ್ಟು ಕೃಷ್ಣ ಜನ್ಮಾಷ್ಟಮಿ ಆಚರಣೆ ಮಾಡೋದಕ್ಕೆ ಪ್ರಯತ್ನ ಪಡಿ. ಸಾಕ್ಷಾತ್ ಭಗವಂತ ಭೂಮಿ ಮೇಲಿನ ಭಾರ ಇಳಿಸೋಕೆ ಅಂತ ಬರ್ತಾನೆ. ನಿಮಗೆ ಹೇಗೆ ಅನುಕೂಲನೋ ಹಾಗೇನೆ ಪೂಜೆ ಮಾಡಿ. ನೀವು ಕೃಷ್ಣನಿಗೆ ಅವಲಕ್ಕಿ ನೈವೇದ್ಯ ಇಟ್ಟರು ಸಾಕು, ಸ್ವಾಮಿ ಸ್ವೀಕರಿಸ್ತಾನೆ. ಸಾಕ್ಷಾತ್ ಮಹಾಲಕ್ಷ್ಮಿನೇ ಹೇಳ್ತಾಳಂತೆ, ಯಾರು ಕೃಷ್ಣ ಜನ್ಮಾಷ್ಟಮಿ ಆಚರಣೆ ಮಾಡಲ್ಲ ಅವ್ರ ಮನೆಯಲ್ಲಿ ನಾನು ನೆಲೆಸಲ್ಲ ಅಂಥೇಳಿ. ಖಂಡಿತ ಎಲ್ಲರೂ ಕೃಷ್ಣನ ಪೂಜೆ ಮಾಡಿ. ಎಲ್ರಿಗೂ ಒಳ್ಳೇದಾಗಲಿ. ನಮಸ್ಕಾರ.